ಇಲ್ಲ ಈ ಸಂತನಂತೂ ನಾನು ಬಿಟ್ಟೋಗೋದಿಲ್ಲ. ಇವನು ಮಾಡಿರೋ ಮೋಸಕ್ಕೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇಲ್ಲ 2 ಲಕ್ಷ ದುಡ್ಡು ಐತೆ ಮನೇಲಿ, ಅದನ್ನು ನಮ್ಮ ಅಣ್ಣನಿಗೆ ಕೊಟ್ಬಿಡ್ತೀನಿ. ನಮ್ಮ ಅಣ್ಣ ನನ್ನ ಸಪೋರ್ಟಿವ್ ಆಗಿದ್ದಾನೆ, ನಮ್ಮ ಅಣ್ಣನಿಗೆ ಕೊಡ್ತೀನಿ. ಅಣ್ಣ ಬಾ ಅಣ್ಣ, ಒಳಗೆ ಎದ್ರುಕೋಬೇಡ, ಬಾ ಅವನೇನು ಮಾಡ್ತಾನೆ ನೋಡೋಣ. ಎದ್ರುಕೋಬೇಡ, ಬಾ ಅವನು ಏನಾದರೂ ಮಾಡಲಿ, ನಾನಿದ್ದೀನಿ ನಿನ್ನ ಸಪೋರ್ಟಿಂಗ್. ನಾನು ಇರಬೇಕಾದ್ರೆ ನಿನ್ನ ತಲೆನೇ ಕೆಡಿಸ್ಕೋಬೇಡ, ಬಾ ಅಣ್ಣ ಒಳಗಡೆ. ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಜೀವಿತ. ಯಾಕೆ ಬಂದೆ ನಮ್ಮ ಮನೆ ಒಳಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಅದಕ್ಕೇ ನಾನು ಬರೋದಕ್ಕೆ ಸ್ವಲ್ಪ ಹೆದರ್ಕೊಂಡೆ. ಏನು ಮಾಡಲ್ಲ ಬಾ, ನಾನಂತೂ ಬಿಟ್ಟು ಹೋಗಲ್ಲ ಅಣ್ಣ. ನನ್ನ ನೋಡು, ನನಗೆ ಕೊಟ್ಟಿರೋ ಅಂಥ ಕಾಟಕ್ಕೆ, ಅದನ್ನು ನಾಟಕ ಮಾಡಿರೋದಕ್ಕೆ ನನ್ನ ಹತ್ರ ನಾನು ಕೊಡೋ ಕಾಟ ಸಹಿಸ್ಕೊಂಬ್ಲಿ ನೋಡೋಣ. ಎಷ್ಟು ನಾನು ಕಾಟ ಕೊಡ್ತೀನಿ ಅಂತ ಗೊತ್ತಾಗಲಿ. ತಡಿ, ಸುಧಾರಿಸು, ಏನಾಗುತ್ತೆ ಅಂತ ನೋಡ್ತಾ ಇರು. ನಿಮಿಷ ಇಲ್ಲಿರು, ಹೋಗಿ ತಗೊಂಬತ್ತೀನಿ, ದುಡ್ಡು ಐತೆ ಇಲ್ಲಿ. ಇವತ್ತೇನಾದರೂ ದುಡ್ಡು ಕೊಟ್ಬಿಟ್ರೆ ಜೀವಿತ, ಇದು ದುಡ್ಡು ತಗೊಂಡೋಗಿ ಆಡ್ಬಿಟ್ಟು ನಿಜ ನಾನು ಜಾಸ್ತಿ ದುಡ್ಡು ತಗೊಂಡೋಗಿ ಸ್ವಾತಿಗೆ ಕೊಡ್ತೀನಿ. ಜಾಸ್ತಿ ದುಡ್ಡು ನೋಡಿ ಆ ಸ್ವಾತಿ ನನ್ನ ಹತ್ರ ಬಂದುಬಿಡ್ಬೇಕು. ಇವತ್ತೆಷ್ಟು ಕೊಡ್ತಾಳೆ ಜೀವಿತ? 1 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ನಾನು ಒಂದು 10-15 ಲಕ್ಷ ದುಡ್ಡು ದುಡ್ಕೋಬೇಕು ಏನಾದರೂ ಮಾಡಿ. ಒಂದು 10-15 ಲಕ್ಷ ನಾನು ದುಡ್ಡು ದುಡ್ಕೊಂಡ್ರೆ ಅವಾಗ ಸ್ವಾತಿ ನಾನು ಹೇಳ್ದಂಗೆ ಕೇಳ್ತಾಳೆ. ಸ್ವಾತಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ ಅವಾಗ. ಗೆದ್ಕೊಂಡೋಗಿ ತೋರಿಸ್ಬೇಕು ಅನ್ನೋದೇ ನನಗಿರೋದು ಅವಳಿಗೆ. ಅವಳ ಮುಂದೆ ಚಾಲೆಂಜ್ ಮಾಡಿ ಬಂದಿದ್ದೀನಿ, ಗೆದ್ದು ತೋರಿಸ್ತೀನಿ ಅಂತ. ಗೆಲ್ಲಬೇಕು ಅಂತ ನೋಡ್ತೀನಿ, ಆದರೆ ಡೈಲಿ ಬರೀ ಸೋಲೋದೇ ಆಯಿತು. ನನಗೆ ಯಾವಾಗ ಆ ದೇವರು ಗೆಲುವು ಅನ್ನೋದು ಕೊಡ್ತಾನೆ ಅನ್ನಿಸ್ತೈತೆ. ನಾನಿಲ್ಲ ಈ ಆಟದಲ್ಲಿ ಬರೀ ಸೋತಿದ್ದೀನಿ. ನಾನು ಗೆಲುವು ಅನ್ನೋದು ಪಡ್ಕೋಬೇಕು, ನಾನು ಗೆಲುವು ಅನ್ನೋದು ನಾನು ಗೆಲ್ಲಬೇಕು ಅನ್ನೋದು ನನಗೆ ಹಠ ಐತೆ. ಅದಕ್ಕೆ ನಾನು ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ. ಬರೀ ಡೈಲಿ ಸೋಲೋದೇ ಆದರೆ ಯಾವಾಗಪ್ಪ ಗೆಲ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು. ನನಗೆ ಗೆಲ್ಲಬೇಕು ಅನ್ನೋದು ಭಾಳ ಆಸೆ ಐತೆ ನನಗೆ, ಗೆದ್ದು ತೋರಿಸ್ಬೇಕು ಅಂತ. ಅವಳಿಗೆ ನಮ್ಮ ಅಪ್ಪ ಇನ್ನೂ ನಮ್ಮ ಅಮ್ಮಯ್ಯ ಮತ್ತು ಸ್ವಾತಿ ಅವಳು ಹೇಳಿರೋದಕ್ಕೆಲ್ಲನ ನಾನು ತೋರಿಸ್ಬೇಕು. ಅವಳೇನಂದವಳೆ ಗೊತ್ತಾ? ನಿನ್ನ ಕೈಲಿ ಆಗಲ್ಲ, ನೀನು ಬರೀ ಸೋಲ್ತೀಯಾ, ನೀನು ಬರೀ ಸೋತು ಹಿಂಗೆ ಹೋಗೋದೇನೆ, ನೀನು ಸೋಲ್ತೀಯಾ ಅಂತ ಹೇಳವಳೆ. ಇಲ್ಲ, ನಾನು ಅವಳ ಎದುರಿಗೆ ಗೆದ್ದು ತೋರಿಸ್ಬೇಕು. ಹೊಲ್ದತ್ರ ಹೋಗಿದ್ದಾನೆ, ಇದನ್ನು ತಗೊಂಡು ಹೊರಟೋಗ್ಬಿಡೋಣ. ನಾನು ಏನಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಂತಂದರೆ ನಾನು ಗೆಲ್ಲಬೇಕು ಅಂತ. ನಾನು ಇವತ್ತು ಆಟದಲ್ಲಿ ಗೆದ್ದು ನಾನು ಒಟ್ಟಿನಲ್ಲಿ ಚೆನ್ನಾಗಿ ಗೆದ್ದು ಆ ಸ್ವಾತಿ ಎದುರಿಗೆ ತೋರಿಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ನಾನು ನಿನ್ನ ಕೇಳಿದ್ದು. ನಮ್ಮ ಅಣ್ಣ ದುಡ್ಡು ಕೇಳ್ತಾ ಇದ್ದಾನೆ ಅಂತ ಬೇಜಾರು ಮಾಡ್ಕೊಬೇಡ, ಈ ದುಡ್ಡು ವಾಪಸ್ ಕೊಡ್ತೀನಿ. ಇವತ್ತು ನಾನು ಗೆದ್ಕೊಂಡು ಬಂದೇ ಬರ್ತೀನಿ. ಒಂದು 10 ಲಕ್ಷ ದುಡ್ಡಾದರೂ ಗೆದ್ಕೊಂಬಂದು ನಿನಗೆ ದುಡ್ಡು ಕೊಟ್ಟು ನಾನು ನೋಡ್ಕೊಂತೀನಿ ಜೀವಿತ. ನಿನಗೇನು ನಿನ್ನ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ಸರಿನಾ? ನಾನು ಇದನ್ನು ಆಟ ಆಡೋದಕ್ಕೆ ತಗೊಂಡೋಗ್ತಾ ಇದ್ದೀನಿ, ಒಳ್ಳೇದಾಗುತ್ತಲ್ವಾ? ಖಂಡಿತ ಒಳ್ಳೇದಾಗುತ್ತೆ. ಇನ್ನೇ ತಗೊಂಬಂದು ಇಟ್ಟಿದ್ದ, ಅವ್ರು ಕೊಟ್ಟಿದ್ದಾರೆ ಓನರ್. ಏನಕ್ಕೋ ಅದೇನಕ್ಕೆ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ನನಗೆ ಸಿಕ್ತು ಈ ದುಡ್ಡು, ಅದಕ್ಕೆ ಇದನ್ನು ತಗೊಂಡು ಹೊರಟೋಗ್ಬಿಡು ನೀನು. ಹೋಗೋಣ, ಹೋಗು. ನಿನ್ಗೆ ಇಷ್ಟ ಬಂದಂತೆ ನೀನಿರು, ನಿನ್ಗೇನು ಇಷ್ಟ ಅದನ್ನು ಮಾಡ್ಕೊಂಡಿರೋಣ. ತಗೋ, 2 ಲಕ್ಷ ದುಡ್ಡನ್ನು ಕೊಡ್ತಾ ಇದ್ದೀನಿ ನಾನು ನಿನಗೆ. ತುಂಬ ಥ್ಯಾಂಕ್ಸ್ ಜೀವಿತ, ನಿನ್ನ ಜೊತೆ ಬಂದಿದ್ದಕ್ಕೂ, ನನ್ನ ತಂಗಿ ಅಂತ ಹೇಳಿ ನಾನು ಇವತ್ತು ನಿನ್ನ ನಂಬ್ಕೊಂಡು ಬಂದಿದ್ದಕ್ಕೂ ಇವತ್ತು ನೀನು ನನಗೆ ತುಂಬ ಸಹಾಯ ಮಾಡಿಬಿಟ್ಟೆ. ತುಂಬ ಥ್ಯಾಂಕ್ಸ್. ನೀನು ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ಇಂಥ ತಂಗಿ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ ನಾನು. ಗೆದ್ದು ಬಾಣ. ನಮ್ಮಣ್ಣ ಯಾವತ್ತೂ ಗೆಲುವು ಅನ್ನೋದು ಇರ್ಬೇಕು ನಮ್ಮ ಅಣ್ಣನಿಗೆ ಯಾವಾಗಲೂ. ನಮ್ಮಣ್ಣ ಯಾವತ್ತೂ ಸೋಲು ಅನ್ನೋದು ನಮ್ಮಣ್ಣ ಕಾಣಲೇಬಾರ್ದು. ನಮ್ಮಣ್ಣನ ಜೀವನದಲ್ಲಿ ಯಾವಾಗಲೂ ಬರೀ ಗೆಲುವು ಅನ್ನೋದೇ ದೇವ್ರು ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಣ್ಣ. ಗೆದ್ದು ಬಾ ಅಣ್ಣ, ಗೆದ್ದು ಬಾ. ನಮ್ಮಣ್ಣ ಗೆಲ್ಲಬೇಕು. ಅವನ್ನೆಲ್ಲನೂ ಬಿಟ್ಟು ಬಂದವನಂತೆ ಪಾಪ. ಅವ್ನು ಹೇಳೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಗೆದ್ದು ಬರಲಿ ಅವನು. ನಮ್ಮಣ್ಣ ಗೆದ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಏನು ಮಾಡೋದು, ನಮ್ಮ ಅಣ್ಣನಿಗೆ ಕೊಟ್ಟೆ ಅತ್ಲಾಗೆ. ಇವನು ಸ್ವಂತ ನನಗೆ ಭಾಳ ಮೋಸ ಮಾಡಿದ್ದಾನೆ. ಇವನ ಮೇಲೆ ನನಗೆ ಅಷ್ಟಿಷ್ಟು ಕೋಪ ಇಲ್ಲ, ಆದರೆ ಏನು ಮಾಡಲಿ, ಈ ಮನೇಲಿ ಇದ್ದೀನಿ, ಮನೆ ಕೆಲಸ ಮಾಡಿಕೊಂಡು. ಅವನು ಸುಮ್ಕೆ ಇದ್ದಾನೆ. ನಾನೇ ಮನೆ ಬಿಟ್ಟು ಹೋಗು ಅಂತೇಳಿ ಏನು ಮಾತಾಡಿಲ್ಲ, ಏನು ಅಂದಿಲ್ಲ, ಏನಿಲ್ಲ. ಏನು ಮಾಡೋದು ನೋಡೋಣ, ಏನು ಮಾತಾಡ್ತಾನೆ ಅಂತ. 20 ಲಕ್ಷ ಕೊಡು, ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀನಿ. ಏನು ಹೇಳ್ತಾನೆ ಅಂತ ಗೊತ್ತಿಲ್ಲ, ಏನು ಹೇಳ್ಬೋದು ಅಂತ. ನಾನು ಇವಾಗ ಬಂದರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ, ಏನು ಹೇಳ್ತಾನೆ ಅಂತ ಗೊತ್ತಾಗುತ್ತೆ. ಈಗ ಏನು ಮಾಡ್ತಾ ಇದೆಯಾ? ಏನಿಲ್ಲ ಅಕ್ಕ, ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಏನೋ ನಿನಗೂ ಸಂತಗೂ ಏನೋ ಜಗಳ ಅಂತ ನನ್ನ ಹತ್ರ ಏನೋ ಹೇಳ್ಕೊಂಡೆ ಇಲ್ಲ ಅವನು. ಏನಂತ ಕೇಳಿದ್ರೆ ಏನಿಲ್ಲ ಅಕ್ಕ ಅಂತ ಹೇಳ್ತವನೆ. ಏನೂ ಗೊತ್ತಿಲ್ಲ ಅಕ್ಕ, ಸುಮ್ಮನೆ ನನ್ನ ಜೀವನದಲ್ಲಿ ತುಂಬ ಆಟ ಆಡ್ಬಿಟ್ಟ ಸಂತು. ನನಗೆ ತುಂಬ ಮೋಸ ಮಾಡಿಬಿಟ್ಟ. ನಾನು ಚೆನ್ನಾಗಿದ್ನಾ ಹೆಂಗೋ ಅಲ್ಲಿ, ನನಗೆ ಚೆನ್ನಾಗಿ ನೋಡ್ಕೊತೀನಿ, ನಾನು ಈ ಮನೆ ಓನರ್ ಅಂತೇಳಿ ನಾನು ಕರೆಸ್ಕೊಬಿಟ್ಟು ತುಂಬ ಮೋಸ ಮಾಡ್ದೆ ಅಕ್ಕ. ನನಗೆ ಗೊತ್ತು ಎಲ್ಲ ವಿಷಯ, ಆದರೂ ಒಂದು ಮಾತು ಕೇಳೋಣ, ಇವಳ ಬಾಯಿಗೆ ಏನು ಬರುತ್ತೆ ಅಂತ ಕೇಳ್ತಾ ಇದ್ದೀನಿ, ಏನು ಹೇಳ್ತಾಳೆ ಅಂತ. ಅವ್ನು ನೋಡಿದ್ರೆ ಜೀವಿತ ನನಗೆ ಮೋಸ ಮಾಡಿದ್ಲು ಅಂತ ಹೇಳ್ತಾ ಇದ್ದ. ಇಲ್ಲ ಅಕ್ಕ, ನಾನೇನಕ್ಕೆ ಅವನಿಗೆ ಮೋಸ ಮಾಡೋಣ, ಅವನಿವತ್ತು ನನಗೆ ಮೋಸ ಮಾಡಿಬಿಟ್ಟ. ನಾನು ಹೆಂಗೋ ಚೆನ್ನಾಗಿರ್ತಿದ್ದೆ ಅಲ್ಲಿ, ನಾನು ಚೆನ್ನಾಗಿ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಏನೆಲ್ಲ ಒಂಥರ ನನ್ನ ಹತ್ರ ರೀಲ್ ಬಿಟ್ಬಿಟ್ಟು ಇವತ್ತು ನನಗೆ ಮದುವೆ ಆದ್ನೂ ಇಲ್ಲ, ಮದುವೆ ಆಗ್ತಾನೂ ಇಲ್ಲ.
ನನಗೆ ತುಂಬ ಗೋಳೈತಂತ ಇದನ್ನು ಮದುವೆನೂ ಆಗಿಲ್ಲ ಗೊತ್ತಾ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಏನು ಅಂಥದ್ದು ಏನೂ ನಡೆದೇ ಇಲ್ಲ. ಸುಮ್ಮನೆ ಏನೋ ಪ್ರೀತಿನ ಮಾತಾಡೋದು ಆ ಥರ ಇದ್ದೀವಿ ಹೊರತು ಏನೂ ಆಗಿಲ್ಲ ಅಕ್ಕ. ಜನ ಇವಾಗ ನೋಡು ನನ್ನ ಯಾವ ಥರ, ನಾನು ಅದಕ್ಕೆ ಬಿಟ್ಟು ಹೋದ್ರೂ ಸುಮ್ಮನೆ ಇದಾಗ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ಇಲ್ಲೇ ಇದ್ದೀನಿ ಕೆಲಸ ಮಾಡಿಕೊಂಡು. ನನಗಂತೂ ತುಂಬ ಬೇಜಾರಾಗಿತ್ತು. ಅವ್ರ ಅಕ್ಕ ಮಾಡುವಂತೆ, ಆ ಮಾಡೋ ಅಕ್ಕನಿಗೆ ಅವ್ರ ಅಕ್ಕ ಅಂತೆ ಅವಳು, ಅವ್ರ ಅಕ್ಕನಿಗೆ ಒಳ್ಳೇದು ಮಾಡೋದಕ್ಕಾಗಿನ ನನಗೆ ಈ ರೀತಿ ತೊಂದರೆ ಮಾಡಿದ್ದಾನೆ. ಇವನು ನನಗೆ ತೊಂದರೆ ಮಾಡೋದ್ರಿಂದ ಇವನಿಗೆ ಏನು ಸಿಗುತ್ತೆ ಹೇಳಕ್ಕ ನೀನೇನೆ. ಈ ರೀತಿ ತೊಂದರೆ ಮಾಡಿದ್ರೆ ನಾನು ಹೆಂಗಿರ್ಬೇಕು ಹೇಳಕ್ಕ. ನೀನು ಸ್ವಲ್ಪ ಅವನಿಗೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು, ನಾನು ಹೇಳ್ದಂಗೆ ಕೇಳಬೇಕು ಜೀವಿತಾ. ಈಗ ಸುಮ್ಮನೆ ನೀನು ಹಿಂಗೆಲ್ಲ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಚೆನ್ನಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗು, ಸ್ವಂತ ಒಳ್ಳೆ ಹುಡುಗನೇನೆ. ಚೆನ್ನಾಗಿ ಇಟ್ಕೊಂಡು ಹೋಗು ಅವನ ಜೊತೆಗೇನೆ ಅಷ್ಟೇ. ನೀನು ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಟೆನ್ಷನ್ ತೊಗೊಂಡೊಟ್ಟು ಏನು ಕೆಲಸ ಆಗಲ್ಲ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸುಮ್ಮನೆ ಆರಾಮಾಗಿದ್ದುಬಿಡು. ಸರಿ ಆಯ್ತಕ್ಕ, ಅದೇ ಥರ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನಾನು ಚೆನ್ನಾಗಿರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲಿಗೆ ಹೋಗೋಣಕ್ಕ, ಎಲ್ಲಿಗೆ ಹೋಗೋಣ? ನಾನೇನು ಹೇಳಿದೆ, 20 ಲಕ್ಷ ಕೊಟ್ಬಿಡು ಸ್ವಂತ, ನಾನು ಸುಮ್ಮನೆ ಎಲ್ಲಾದರೂ ಹೋಗ್ಬಿಡ್ತೀನಿ ಅಂತಂದರೆ ದುಡ್ಡಿಲ್ಲ ಅಂತ ಈ ಥರ ಎಲ್ಲ ನಡೀತಾ ಆಯ್ತಕ್ಕ. ಏನು ಮಾಡೋದು ಏನಕ್ಕ, ನನ್ನ ಜೀವನ ಹಿಂಗೆ ಯಾವಾಗದಿಂದಲೂ ಹಂಗೆ ಏನಾಗೈತೋ ಏನೋ. ಅಕ್ಕ ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಶಾಸ್ತ್ರನಾದರೂ ಕೇಳ್ತೀರಾ? ಎಲ್ಲಾದ್ರೂ ಏನಾಗೈತೆ ನನಗೆ ಅಂತೇಳಿ ಎಲ್ಲಾದರೂ ಏನಾದರೂ ಸ್ವಲ್ಪ ಕೇಳಾದರೂ ಹೇಳ್ತೀರಾ? ಸರಿ ಆಯ್ತು ಹೇಳಿ, ನಮಗೆ ಗೊತ್ತಿರೋ ಒಬ್ಬರು ಇದ್ದಾರೆ, ಚೆನ್ನಾಗಿ ಹೇಳ್ತಾರೆ ಶಾಸ್ತ್ರ ಎಲ್ಲ. ನಾನು ಕೇಳ್ತೀನಿ. ಏನಾದರೂ ದೋಷ ಆ ಥರ ಏನಾದರೂ ಇದ್ರೇ ಈ ಥರ ಆಗ್ತಾ ಇರೋದು. ಕೇಳೋಣ ಏನಾಗುತ್ತೆ ಏನೋ ಎತ್ತ ಅಂತೇಳಿ ನೋಡೋಣ. ಮಾತಾಡ್ತೀನಿ, ನನಗೆ ಗೊತ್ತಿರೋರ ಹತ್ರ ಮಾತಾಡ್ತೀನಿ. ಹೇಳ್ರಿ ಅಕ್ಕ, ಅದು ಯಾಕೆ ನನ್ನ ಜೀವನದಲ್ಲಿ ಈ ಥರ ನಡೀತಾ ಇತ್ತು? ನಾನೇ ಸರಿ ಇಲ್ವೋ? ನನ್ನ ಹಣೆ ಬರನೇ ಸರಿ ಇಲ್ವೋ? ನನ್ನ ಅದೃಷ್ಟನೇ ಸರಿ ಇಲ್ವೋ? ಏನಾಗೈತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಂದು ಸತಿ ಕೇಳ್ಬಿಟ್ಟು ಶಾಸ್ತ್ರನ ಏನಾದರೂ ದೋಷ ಇದೆಯಾ, ಏನು ಪರಿಹಾರ ಮಾಡ್ಕೋಬೇಕು, ಇದಕ್ಕೆಲ್ಲ ಏನು ಮಾಡಿದರೆ ಹೆಂಗೆ ಅಂತೇಳಿ ಎಲ್ಲ ತಿಳ್ಕೊಳ್ರಿ ಅಕ್ಕ. ಎಲ್ಲ ತಿಳ್ಕೊಬಿಟ್ರೆ ಹೆಂಗೋ ನನಗೆ ಏನು ಪರಿಹಾರ ಮಾಡ್ಕೋಬೇಕು ಅದನ್ನು ಮಾಡ್ಕೊತೀನಿ. ಅವಾಗಾದ್ರೂ ನನ್ನ ಲೈಫ್ ಸೆಟ್ಲಾಗುತ್ತೇನೋ ನೋಡ್ತೀನಿ. ಏನು ಮಾಡೋದು? ನಾನು ಅಂದ್ಕೊಂಡಿದ್ದೆ ಒಂದು, ಆಗದೆ ಒಂದು, ಎಲ್ಲ ಬರೀ ಉಲ್ಟಾ ಆಗುತ್ತೆ. ನಾನೇನು ಅಂದ್ಕೊಂತೀನೋ ಅದು ಯಾವತ್ತೂ ಆಗಲ್ಲ ಅಕ್ಕ. ಅದಕ್ಕೆ ಸ್ವಲ್ಪ ನನಗೇನಾದರೂ ಸ್ವಲ್ಪ ಸಹಾಯ ಮಾಡಿ ಅಕ್ಕ. ಸರಿ ಆಯಿತು ಬಿಡು ಜೀವಿತ. ಯಾಕೋ ನಿನಗೆ ನನಗನ್ಸೋ ಪ್ರಕಾರ ಏನೋ ನಿನಗೆ ದೋಷ ಇದೆ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಈ ಥರ ಆಗ್ತಾಯಿದೆ ನಿನ್ನ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಸ್ವಲ್ಪ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಕೇಳ್ತೀನಿ. ನಿನ್ನ ಡೇಟ್ ಆಫ್ ಬರ್ತ್ ಎಲ್ಲ ತೊಗೊಬಿಟ್ಟು ಎಲ್ಲ ಕೇಳ್ಕೊಂಡು ಇದು ಮಾಡ್ತೀನಿ ಬಿಡು. ಈಗ ಅವನ ಹತ್ರ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ. ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗು. ಸುಮ್ಮನೆ ಒಳ್ಳೆ ಕೆಲಸ ಐತೆ, ನಮ್ಮ ಮನೇಲಿ ಕೆಲಸ ಮಾಡಿಕೊಂಡು ಅವನು ಭಾಳ ದಿನದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಏನಂತ ಹೆವಿ ಕೆಲಸ ಅನ್ಸಲ್ಲ. ಈಗ ಕೂಲಿ ಕೆಲಸದವ್ರಿಗೆ ನೀನೇನು ಅಡುಗೆ ಮಾಡಬೇಡ, ಮನೆ ಕೆಲಸ ಮಾಡು ಸಾಕು. ಮನೆ ಕೆಲಸ ಮಾಡಿಕೊಂಡು ಇದು ಬಿಡು. ಯಾಕಂದರೆ ಜಾಸ್ತಿ ಜನ ಬರ್ತಾರೆ, ಒಂದು 20-25 ಜನ ಕೆಲಸದವ್ರು ಬಂದ್ರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತೇಳಿ ನಾನು ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಮನೆ ಕೆಲಸನೇ ಆರಾಮಾಗಿ ಮಾಡ್ಕೊಂಡು ಹೋಗು ಜೀವಿತ. ನಿನಗೇನು ಅಷ್ಟೊಂದು ರಿಸ್ಕ್ ಇರಲ್ಲ, ನಾನು ಅಂಥ ತೊಂದರೆನೂ ಕೊಡಲ್ಲ, ಏನಿಲ್ಲ. ಆರಾಮಾಗಿ ಮಾಡ್ಕೊಂಡು ಹೋಗು ಜೀವಿತ. ಏನಾಗಾಯಿತು ನನಗೊಂದು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅದಕ್ಕೆ ಓನರ್ ಅಕ್ಕ ನನಗೆ ಹೇಳ್ತಾ ಇದ್ದಾರೆ, ಏನೋ ಇರಬೇಕು, ನಿನಗೇನೋ ದೋಷ ಇರಬೇಕು ಅಂತ. ಅದಕ್ಕೆ ಏನಾಗೈತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಯಾಕೆ ಹಿಂಗೆ ಆಗ್ತೈತೆ ಅಂತಲೂ ಗೊತ್ತಿಲ್ಲ. ಸಖತ್ತು ವಿಚಿತ್ರ ಆಗ್ತೈತೆ ನನ್ನ ಜೀವನದಲ್ಲಿ. ನಾನು ಅಂದ್ಕೊಂಡಿದ್ದೆ ಒಂದು, ಆಗದೆ ಒಂದು. ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ. ಎಲ್ಲಿಗೆ ಹೋಗೋಕ್ಕೂ ನನಗೇನು ಬೇರೆ ಮನೆ ಇಲ್ಲ, ಬೇರೆ ದಾರಿ ಇಲ್ಲ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗೋಕ್ಕೂ ಆಗಲ್ಲ. ಆದರೂ ಈ ಸ್ವಂತ ಮಾಡಿರೋದು ನೆನೆಸ್ಕೊಬಿಟ್ರೆ ನನಗೆ ಒಂದೊಂದು ಸತಿ ಸಿಟ್ಟು ಬರುತ್ತೆ. ಏನು ಮಾಡಬೇಕಂತ ಗೊತ್ತಾಗಲ್ಲ, ಹಂಗಾಗುತ್ತೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ. ನನಗೆ ಸಖತ್ತು ಬೇಜಾರಾಗ್ಬಿಟ್ಟೈತೆ. ನಾನು ಬುದ್ಧಿ ಕಲ್ತ್ಕೊಂತೀನಿ, ಆದರೆ ಇವರು ನೋಡಿ, ನಾನು ಚೆನ್ನಾಗಿರ್ಬೇಕು ಅಂತ ನಾನು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ನ. ಈ ಸ್ವಂತ ಬಂಡವಾಳ ನನಗೆ ಗೊತ್ತಾಯ್ತಾ? ಈ ಸ್ವಂತದೇ ತಾನೇ ತಪ್ಪು, ನಂದೇನು ತಪ್ಪಿಲ್ವಲ್ಲ. ಎಲ್ಲರೂ ನನ್ನದೇ ತಪ್ಪು ಅನ್ನೋ ಥರ ಮಾತಾಡ್ತೀರಾ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.